ಟು ಐಸಿರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹೆಸರುಕಾಳು ಆಲೂಗಡ್ಡೆ ಮೊಟ್ಟೆ ಮಸಾಲ ಮಾಡ್ತಾ ಇದ್ದೀವಿ. ನೋಡೋಣ ಬನ್ನಿ. ಹೆಸರುಕಾಳು ಮತ್ತು ಆಲೂಗಡ್ಡೆನ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದು ಒಂದು ಕುಕ್ಕರ್ಗೆ ಹೆಸರುಕಾಳು, ಆಲೂಗಡ್ಡೆ, ಸ್ವಲ್ಪ ನೀರು, ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 3 ವಿಷಿಲ್ ಬರೋ ಥರ ಕೂಗಿಸ್ಕೋಬೇಕು. ಕೂಗೋ ಅಷ್ಟರಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಬೇಕಾಗಿರೋ ಐಟಮು ತೆಂಗಿನಕಾಯಿ, ಟೊಮೊಟೊ, ಕಸ್ತೂರಿ ಮೆಥಿ, 3 ಲವಂಗ, ಕೊತ್ತಂಬರಿ ಸೊಪ್ಪು ಹಾಗೂ ಶುಂಠಿ ಬೆಳ್ಳುಳ್ಳಿ, ಕಾಯಿ ಚೂರು ಇಷ್ಟಿದ್ರೆ ಸಾಕು. ಒಂದು ಜಾರಲ್ಲಿ ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಟೊಮೊಟೊ 1, ಲವಂಗ, ಕಸ್ತೂರಿ ಮೆಥಿ ಹಾಗೂ ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿ, 2 ಟೀ ಸ್ಪೂನ್ ಅಷ್ಟು ಮನೇಲೆ ಮಾಡಿದಂತಹ ಸಾಂಬಾರ್ ಪೌಡರ್, ಈಗ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಇದಕ್ಕೆ ನೀರು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗಾಗೋ ಥರ ರುಬ್ಕೋಬೇಕು. ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ 2 ಟೀ ಸ್ಪೂನ್ ಅಷ್ಟು ಎಣ್ಣೆ, ಸಾಸಿವೆ, ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೋಬೇಕು. ಇದಕ್ಕೆ ನಾನೀಗ 5 ಮೊಟ್ಟೆ ತೊಗೊಂಡಿದ್ದೀನಿ. ನಿಮಗೆ ನೋಡಿ ಜನ ಯಾವ ಥರ ಇರ್ತಾರೆ, ಎಷ್ಟು ಚೆನ್ನಾಗಿ ಮಾಡ್ತಾರೆ ಅದ್ರ ಮೇಲೆ ನೀವು ಮೊಟ್ಟೆ ತೊಗೊಳ್ಳಿ. ನಾನು 5 ಆಲೂಗಡ್ಡೆ, 5 ಮೊಟ್ಟೆ ತೊಗೊಂಡಿದ್ದೀನಿ. ಈಗ ಈ ಮಿಶ್ರಣನ ಇದು ನಾನು ಈರುಳ್ಳಿ ಫ್ರೈ ಮಾಡಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ತಳ ಹಿಡಿಬಾರ್ದು, ಆ ಥರ ಚೆನ್ನಾಗಿ ಮೊಟ್ಟೆನ ಹುರ್ಕೋಬೇಕು. ಆನಿಯನ್ ಜೊತೆ ಮಿಕ್ಸ್ ಆಗಬೇಕು. ಆನಿಯನ್ ನಾವು ಹಾಕಿದ್ದೀವಿ ಅಂತ ಅದಕ್ಕೆ ಗೊತ್ತಾಗಬಾರ್ದು. ಚೆನ್ನಾಗಿ ಮಿಕ್ಸ್ ಮಾಡೋದ್ರಲ್ಲಿ ನಾವೇನು ಆಲೂಗಡ್ಡೆ ಹಾಗೂ ಹೆಸರುಕಾಳನ್ನ ಬೇಯಿಸಿದ್ವೋ ಅದನ್ನು ಸಿಪ್ಪೆ ತೆಗೆದಿಟ್ಟಿದ್ದೀನಿ. ಇವಾಗ ಇವೆರಡನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿಕೊಂಡು ಇಲ್ಲಿ ಮೊಟ್ಟೆ ರೆಡಿ ಆಗಿದೆಯಲ್ಲ, ಹುರಿದಿರೋ ಮೊಟ್ಟೆ ಜೊತೆ ಈ ಸ್ಮ್ಯಾಶ್ ಮಾಡಿರೋಂತಹ ಹೆಸರುಕಾಳು, ಆಲೂಗಡ್ಡೆನ ಇದಕ್ಕೆ ಹಾಕ್ಕೊಂಡು 2 ರಿಂದ 3 ನಿಮಿಷ ಚೆನ್ನಾಗಿ ಕೈ ಆಡಿಸ್ಬೇಕು. ಯಾಕಂದರೆ 2 ಮಿಕ್ಸ್ ಆಗಬೇಕಲ್ವಾ. ಎರಡು ನಿಮಿಷ ಕೈ ಆಡಿಸಿದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಕೈ ಆಡಿಸ್ಬೇಕು. ಈಗ ಮಸಾಲೆ ಏನು ರುಬ್ಬಿಟ್ಕೊಂಡಿದೀವಲ್ಲ ಆ ಮಸಾಲೆ ಮಿಶ್ರಣನ ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ನಾವು ನೋಡ್ಕೋಬೇಕು. ಸ್ವಲ್ಪ ಗ್ರೇವಿ ಥರ ಬೇಕಾ, ಸ್ವಲ್ಪ ತೆಳು ಬೇಕಾ ನೋಡಿಕೊಂಡು ನೀರು ಹಾಕ್ಕೋಬೇಕು. ಇದು ದೋಸೆ, ಪೂರಿ ಹಾಗೂ ರೋಟಿ ಕರಿ, ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ. ಸ್ವಲ್ಪ ಕೊತ್ತಂಬರಿ ಹಾಗೂ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚೋಣ. ಉಪ್ಪು ಮೊದಲೇ ಹಾಕಿರ್ತೀವಿ, ನೋಡ್ಕೊಂಡು ಹಾಕಿ. ಈಗ ಮೊಟ್ಟೆ ಮಸಾಲ ರೆಡಿಯಾಗಿದೆ. ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡೋಣ. ರೆಡಿಯಾಗಿದೆ ಅಲ್ಲ. ಈಗ ಸರ್ವ್ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಮ್ಮ ಇದೇ ಥರ ಹೊಸ ರುಚಿಯೊಂದಿಗೆ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದ ತಿಳಿಸುತ್ತಾ ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ.